ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅತಿ ಮುಖ್ಯವಾಗಿ ಪೊಲೀಸ್ ಇಲಾಖೆಯಿಂದ ಬಂದಂಥ ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಅತಿ ಮುಖ್ಯವಾದಂಥ ಪ್ರಶ್ನೆಗಳನ್ನು ತಿಳಿಸ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಮತ್ತು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ 6ನೇ ತರಗತಿಯಿಂದ 12ನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳು ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಚಲಿತ ಘಟನೆಗಳ ವಿಡಿಯೋ ಸರಣಿಯನ್ನು ಮಾಡಿದ್ದೀವಿ. ಸ್ನೇಹಿತರೆ, ಆದಷ್ಟು ನಮ್ಮ ಚಾನಲಲ್ಲಿ ನೋಡ್ಕೋಬೋದು. ಬನ್ನಿ ಸ್ನೇಹಿತರೆ, ಇದೀಗ ಮೊದಲ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋದಾದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಭಾರತದಲ್ಲಿ ಪ್ರಥಮ ಬಾರಿಗೆ 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಇದು ನಡೆದಂಥ ವರ್ಷ ಯಾವುದು? ಸ್ನೇಹಿತರೆ, ಪ್ರಥಮ ಬಾರಿಗೆ ನಮ್ಮ ಭಾರತದಲ್ಲಿ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಈ ಒಂದು ವರ್ಷ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಸ್ನೇಹಿತರೆ, ಆಪ್ಷನ್ ಡಿ 1969 ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ಎರಡನೇ ಪ್ರಶ್ನೆ, ತಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರಿಗೆ ದೇವರು ಕಾಣಿಸುತ್ತಾನೆ. ಇದು ಯಾರ ಹೇಳಿಕೆ? ಸ್ನೇಹಿತರೆ, ತಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರಿಗೆ ದೇವರು ಕಾಣಿಸುತ್ತಾನೆ, ಇದು ಯಾರ ಹೇಳಿಕೆ ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಪ್ರಮುಖವಾಗಿ ಹೇಳಿಕೆಗಳನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಗುರುನಾನಕ್. ಆಪ್ಷನ್ ಡಿ ಗುರುನಾನಕ್ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ, ತಾಳಿಕೋಟೆ ಕದನದಲ್ಲಿ ಯಾವ ಶಾಹಿ ಮನೆತನ ಭಾಗವಹಿಸಿರಲಿಲ್ಲ? ಸ್ನೇಹಿತರೆ, ತಾಳಿಕೋಟೆ ಕದನದಲ್ಲಿ ಯಾವ ಒಂದು ಶಾಹಿ ಮನೆತನ ಭಾಗವಹಿಸಿರಲಿಲ್ಲ ಅಂತ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ತಾಳಿಕೋಟೆ ಕದನ ಅಥವಾ ರಕ್ಕಸತಂಗಡಿ ಕದನ ಎಂದು ಇದು ಫೇಮಸ್ ಆಗಿರುತ್ತೆ. 1565 ಕೂಡ ಇದು ನಡೆಯುತ್ತೆ. ಈ ಒಂದು ಯುದ್ಧ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದಂಥ ಪ್ರಮುಖವಾದಂಥ ಒಂದು ಯುದ್ಧ ಆಗಿರುತ್ತೆ ಅಥವಾ ಕದನವಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಕದನದಲ್ಲಿ ಇಲ್ಲದೇ ಇರುವಂಥ ಒಂದು ಶಾಹಿ ಮನೆತನ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇಮಾದ್ ಶಾಹಿಗಳು. ಆಪ್ಷನ್ ಬಿ ಇಮಾದ್ ಶಾಹಿಗಳು ಭಾಗವಹಿಸಿರಲಿಲ್ಲ. ಇನ್ನೆಲ್ಲ ಆದಿಲ್ ಶಾಹಿಗಳು, ಬರೀದ್ ಶಾಹಿಗಳು ಮತ್ತು ನಿಜಾಮ್ ಶಾಹಿಗಳು ಇವು ಮೂರು ಕೂಡ ಭಾಗವಹಿಸಿದ್ವು. ಆದರೆ ಆಪ್ಷನ್ ಬಿ ಇಮಾದ್ ಶಾಹಿಗಳು ಇವರು ಭಾಗವಹಿಸಿರಲಿಲ್ಲ. ಹಾಗಾಗಿ ಇದು ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದರೆ, ರಾಷ್ಟ್ರಪತಿಯು ಈ ಕೆಳಗಿನ ಯಾರಿಗೆ ಪ್ರಮಾಣ ವಚನವನ್ನು ಬೋಧಿಸುವುದಿಲ್ಲ? ಸ್ನೇಹಿತರೆ, ರಾಷ್ಟ್ರಪತಿಯವರು ಈ ಕೆಳಗಿನ ಯಾರಿಗೆ ಪ್ರಮಾಣ ವಚನ ಬೋಧಿಸುವುದಿಲ್ಲ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ರಾಜ್ಯಪಾಲರು. ಆಪ್ಷನ್ ಬಿ ರಾಜ್ಯಪಾಲರಿಗೆ ಅವರು ಬೋಧಿಸಲ್ಲ. ಸ್ನೇಹಿತರೆ, ಏನಕ್ಕೆ ಅಂತಂದರೆ ರಾಜ್ಯಪಾಲರಿಗೆ ಆಯಾ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಸ್ನೇಹಿತರೆ. ಹಾಗಾಗಿ ಇನ್ನು ಮಿಕ್ಕುಳಿದಂಥ ಪ್ರಧಾನಮಂತ್ರಿ ಆಗಲಿ ಅಥವಾ ಕೇಂದ್ರ ಮುಖ್ಯ ಮಾಹಿತಿ ಆಯುಕ್ತಕರು ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷಕರು ಇವರು 3 ಜನಕ್ಕೂ ಕೂಡ ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಆದರೆ ರಾಜ್ಯಪಾಲರಿಗೆ ಇವರು ಪ್ರಮಾಣ ವಚನವನ್ನು ಬೋಧಿಸುವುದಿಲ್ಲ. ನೆಕ್ಸ್ಟ್ 5ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು? ಸ್ನೇಹಿತರೆ, ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಪ್ರಥಮವಾಗಿ ಯಾರಾಗಿದ್ದರು ಮತ್ತು ಉಪಮುಖ್ಯಮಂತ್ರಿ ಯಾರಾಗಿದ್ದರು ಅಂತಲೂ ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಎಸ್ ಎಂ ಕೃಷ್ಣ. ಆಪ್ಷನ್ ಸಿ ಎಸ್ ಎಂ ಕೃಷ್ಣ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. 6ನೇ ಪ್ರಶ್ನೆ, ಉಗಾಂಡ ದೇಶದ ಕರೆನ್ಸಿಯ ಹೆಸರೇನು? ಸ್ನೇಹಿತರೆ, ಉಗಾಂಡ ದೇಶದ ಕರೆನ್ಸಿಯ ಹೆಸರೇನು ಅಂತ ಇಲ್ಲಿ ಪ್ರಶ್ನೆ ಆಗುತ್ತೆ. ಸರಿಯಾದಂಥ ಉತ್ತರ ಶಿಲ್ಲಿಂಗ್. ಆಪ್ಷನ್ ಎ ಶಿಲ್ಲಿಂಗ್ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರ, ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ಯಾವ ದೇಶದ ಕರೆನ್ಸಿ ಯಾವುದಾಗಿರುತ್ತೆ ಅಂತಲೂ ಕೂಡ ಪ್ರಶ್ನೆ ಆಗಿದೆ. ಹಾಗಾಗಿ ವಿದ್ಯಾರ್ಥಿಗಳ ಎಕ್ಸಾಮ್ ಹಿತದೃಷ್ಟಿಯಿಂದ ಈ ಒಂದು ಪ್ರಶ್ನೆಗಳನ್ನು ಕೂಡ ಅಂತಂದರೆ ಹಿಂದಿನ ಎಕ್ಸಾಮ್ಸ್ಗಳಲ್ಲಿ ಬಂದಿರುವಂಥ ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಕಲ್ಲು ಹೂಗಳು ಇವುಗಳ ಹೂಡುವಿಕೆಯಿಂದಾಗಿರುತ್ತದೆ. ಸ್ನೇಹಿತರೆ, ಕಲ್ಲು ಹೂಗಳು ಇವುಗಳ ಹೂಡುವಿಕೆಯಿಂದಾಗಿ ಆಗಿರುತ್ತೆ ಅಥವಾ ಕೂಡುವಿಕೆಯಿಂದಾಗಿ ಆಗಿರುತ್ತೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಶಿಲೀಂಧ್ರಗಳು ಮತ್ತು ಪಾಚಿ. ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪತಿ ಆಡಳಿತ ಜಾರಿಗೆ ಆದ ವರ್ಷ? ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪತಿ ಆಡಳಿತ ಜಾರಿಗೆ ಆದಂಥ ಒಂದು ವರ್ಷ ಯಾವುದು ಅಂತ ಇಲ್ಲಿ 8ನೇ ಪ್ರಶ್ನೆ ಆಗಿದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ
1971 ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ 9ನೇ ಪ್ರಶ್ನೆ, ಸಂವಿಧಾನದ ಅರ್ಥವನ್ನು ಅಂತಿಮವಾಗಿ ವ್ಯಾಖ್ಯಾನಿಸುವ ಅಧಿಕಾರಿ ಯಾರ ಕೈಯಲ್ಲಿರುತ್ತದೆ? ಅಧಿಕಾರ ಯಾರ ಒಂದು ಕೈಯಲ್ಲಿರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸಂವಿಧಾನದ ಅರ್ಥವನ್ನು ಅಂತಿಮವಾಗಿ ವ್ಯಾಖ್ಯಾನಿಸುವಂಥ ಒಂದು ಅಧಿಕಾರ ಯಾರ ಕೈಯಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯ. ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಖಾರಿಫ್ ಬೆಳೆ ಎಂದರೇನು? ಸ್ನೇಹಿತರೆ ಖಾರಿಫ್ ಬೆಳೆ ಎಂದರೇನು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಇದೊಂದು ಮುಂಗಾರು ಬೆಳೆ ಆಗಿದೆ. ಆಪ್ಷನ್ ಡಿ ಮುಂಗಾರು ಬೆಳೆ ಆಗಿದೆ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಖಾರಿಫ್ ಬೆಳೆ, ಜೈದ್ ಬೆಳೆ ಇದ್ರ ಬಗ್ಗೆನೂ ಕೂಡ ನೀವು ಮಾಹಿತಿಯನ್ನು ತಿಳ್ಕೊಬೇಕಾಗಿರುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಸರ್ಕಾರದ ಒಟ್ಟು ಆದಾಯಕ್ಕಿಂತ ಒಟ್ಟು ಖರ್ಚು ಹೆಚ್ಚಾದರೆ ಅದನ್ನು ಏನೆಂದು ಕರೆಯಲಾಗುತ್ತದೆ? ಸರ್ಕಾರದ ಒಟ್ಟು ಆದಾಯಕ್ಕಿಂತ ಒಟ್ಟು ಖರ್ಚು ಹೆಚ್ಚಾದರೆ ಅದನ್ನು ಏನೆಂದು ಕರೆಯಲಾಗುತ್ತದೆ ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮುಂಗಡ ಪತ್ರದ ಕೊರತೆ. ಸ್ನೇಹಿತರೆ ಆಪ್ಷನ್ ಬಿ ಮುಂಗಡ ಪತ್ರದ ಕೊರತೆ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ವಿಶ್ವ ಪರ್ವತ ದಿನಾಚರಣೆ ಇರುವುದು. ಸ್ನೇಹಿತರೆ ವಿಶ್ವ ಪರ್ವತ ದಿನಾಚರಣೆ ಇರುವುದು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಡಿಸೆಂಬರ್ 11 ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ ನಿಮಗೆ, ಪ್ರತಿಯೊಂದು ದಿನದಲ್ಲಿ ಯಾವೆಲ್ಲ ದಿನಾಚರಣೆಗಳು ಬರ್ತವೆ ಅಥವಾ ಯಾವ ಒಂದು ಆಚರಣೆ ಅಥವಾ ಯಾವ ಒಂದು ಫೇಮಸ್ ಆದಂಥ ಮಾಹಿತಿ ಇರುತ್ತೆ ಅಂತ ನೀವು ಮೊದಲಿಗೆ ತಿಳ್ಕೊಬೇಕಾಗಿರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದ್ರೆ, ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ದೊರೆತಿದ್ದು ಯಾವ ಒಂದು ವರ್ಷದಲ್ಲಿ? ಸ್ನೇಹಿತರೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿದ್ದು ಯಾವ ಒಂದು ವರ್ಷದಲ್ಲಿ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ 2008. ಆಪ್ಷನ್ ಬಿ ಸರಿಯಾದಂಥ ಉತ್ತರ 2008 ಆಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 14ನೇ ಪ್ರಶ್ನೆ, ದ್ರವ ರೂಪದ ಚಿಹ್ನ ಯಾವುದು? ಸ್ನೇಹಿತರೆ ದ್ರವ ರೂಪದ ಚಿಹ್ನ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪೆಟ್ರೋಲಿಯಂ. ಆಪ್ಷನ್ ಬಿ ಪೆಟ್ರೋಲಿಯಂ ಅನ್ನು ನಾವು ದ್ರವ ರೂಪದ ಚಿಹ್ನ ಎಂದೇ ಕರೆಯುತ್ತೇವೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಜಗತ್ತಿನ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ. ಜಗತ್ತಿನ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಯಾವುದು ಅಂತಂದರೆ ಆಪ್ಷನ್ ಎ ಆಂಡೀಸ್ ಪರ್ವತ ಶ್ರೇಣಿ. ಆಂಡೀಸ್ ಪರ್ವತ ಶ್ರೇಣಿ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಭಾರತದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವಂಥ ಒಂದು ಅಧಿಕಾರವಿರುವುದು. ಸ್ನೇಹಿತರೆ ಭಾರತದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವಂಥ ಅಥವಾ ಕಡಿಮೆ ಮಾಡುವಂಥ ಅಧಿಕಾರ ಯಾರಿಗೆ ಇದೆ ಅಂತಂದರೆ ಸ್ನೇಹಿತರೆ ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಆಪ್ಷನ್ ಎ ರಾಷ್ಟ್ರಪತಿ ಅಂತ ಟಿಕ್ ಮಾಡಿಬಿಡ್ತಾರೆ. ಆದರೆ ಇದು ಆಪ್ಷನ್ ಎ ತಪ್ಪಾಗಿರುತ್ತೆ ಸ್ನೇಹಿತರೆ, ಇದು ತಪ್ಪಾದಂಥ ಉತ್ತರ ಆಗಿರುತ್ತೆ. ಆದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಂಸತ್ತಿಗೆ ಇರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಸಂಸತ್ತಿಗೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವುದು ಅಥವಾ ಕಡಿಮೆ ಮಾಡುವಂಥ ಅಧಿಕಾರವನ್ನು ಸಂಸತ್ತು ಹೊಂದಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 17ನೇ ಪ್ರಶ್ನೆ, 20 ಅಂಶಗಳ ಕಾರ್ಯಕ್ರಮ ಮೊದಲಿಗೆ ಜಾರಿಗೆ ತಂದವರು ಯಾರು? ಸ್ನೇಹಿತರೆ 20 ಅಂಶಗಳ ಕಾರ್ಯಕ್ರಮ ಮೊದಲಿಗೆ ಜಾರಿಗೆ ತಂದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇಂದಿರಾ ಗಾಂಧಿ. ಆಪ್ಷನ್ ಸಿ ಇಂದಿರಾ ಗಾಂಧಿ ಅವರು ಈ ಒಂದು 20 ಅಂಶಗಳ ಕಾರ್ಯಕ್ರಮವನ್ನು ಮೊದಲಿಗೆ ಜಾರಿಗೆ ತಂದವರಾಗಿರ್ತಾರೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಕರ್ನಾಟಕದಲ್ಲಿರುವಂಥ ಒಂದು ಏಕಮಾತ್ರ ಮಹಿಳಾ ವಿಶ್ವವಿದ್ಯಾನಿಲಯದ ಹೆಸರೇನು? ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲೇ ಇರುವಂಥ ಒಂದು ಏಕಮಾತ್ರ ಮಹಿಳಾ ವಿಶ್ವವಿದ್ಯಾನಿಲಯದ ಹೆಸರೇನು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಈಗ ಆಲ್ರೆಡಿ ತುಂಬ ಜನ ವಿದ್ಯಾರ್ಥಿಗಳಿಗೆ ಇದಕ್ಕೆ ಆನ್ಸರ್ ಗೊತ್ತಿರುತ್ತೆ. ಆಪ್ಷನ್ ಬಿ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯ. ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯ ಇದು ನಾವು ಎಲ್ಲಿ ಕಾಣಬಹುದಾಗಿರುತ್ತದೆ ಅಂತಂದರೆ ಸ್ನೇಹಿತರೆ ಬಿಜಾಪುರದಲ್ಲಿ ನಾವು ಕಾಣಬಹುದಾಗಿರುತ್ತೆ. ಬಿಜಾಪುರದಲ್ಲಿ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯ ಇದು ಮಹಿಳೆಯರಿಗೆ ಸಪ್ರೇಟ್ ಆದಂಥ ಒಂದು ವಿಶ್ವವಿದ್ಯಾನಿಲಯ ಎಂದೇ ಫೇಮಸ್ ಆಗಿರುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ವೇಣುಗ್ರಾಮ ಎಂಬುದು ಈ ಕೆಳಗಿನ ಯಾವ ಒಂದು ಸ್ಥಳದ ಪ್ರಾಚೀನ ಹೆಸರಾಗಿದೆ? ಸ್ನೇಹಿತರೆ ವೇಣುಗ್ರಾಮ ಎಂಬುದು ಈ ಕೆಳಗಿನ ಯಾವ ಒಂದು ನಗರದ ಪ್ರಾಚೀನ ಹೆಸರಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬೆಳಗಾವಿ. ಆಪ್ಷನ್ ಎ ಬೆಳಗಾವಿ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ.
ನೆಕ್ಸ್ಟ್ 20ನೇ ಪ್ರಶ್ನೆ, ಸಂಸತ್ತಿನ ಜಂಟಿ ಅಧಿವೇಶನ ಕರೆಯುವವರು ಯಾರು? ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೆಯುವವರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ 20ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ಸ್ನೇಹಿತರೆ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ನಿಮಗೆ ರಾಷ್ಟ್ರಪತಿಯ ಬಗ್ಗೆ ಆಲ್ಮೋಸ್ಟ್ 2ರಿಂದ 3 ಮಾರ್ಕ್ಸು ಫಿಕ್ಸ್ ಆಗಿ ಬರುವಂಥ ಒಂದು ಪ್ರಶ್ನೆಗಳಾಗಿರುತ್ತೆ. ಹಾಗಾಗಿ ನೀವು ಆದಷ್ಟು ರಾಷ್ಟ್ರಪತಿಗಳ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೊಬೇಕಾಗಿರುತ್ತೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಬೌದ್ಧರ ಪ್ರಾರ್ಥನಾ ಮಂದಿರಗಳನ್ನು ಏನೆಂದು ಕರೆಯುತ್ತಿದ್ದರು? ಸ್ನೇಹಿತರೆ ಬೌದ್ಧರ ಪ್ರಾರ್ಥನಾ ಮಂದಿರಗಳನ್ನು ಏನೆಂದು ಕರೆಯುತ್ತಿದ್ದರು ಅಂತ ಇಲ್ಲಿ ಪ್ರಶ್ನೆ ಆಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಚೈತ್ಯ ಎಂದು ಬೌದ್ಧರ ಮಂದಿರಗಳನ್ನು ಕರೆಯಲಾಗುತ್ತಿತ್ತು. ಸ್ನೇಹಿತರೆ ತುಂಬ ವಿದ್ಯಾರ್ಥಿಗಳು ನಾನು ಈಗ ಇಂಪಾರ್ಟೆಂಟ್ ಆದಂಥ ವಿಶೇಷ ಸೂಚನೆಯನ್ನು ತಿಳಿಸ್ತಾ ಇದ್ದೀನಿ. ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ. ನಮ್ಮ ಚಾನಲಲ್ಲಿ ನಿಮಗೆ 6ನೇ ತರಗತಿಯಿಂದ 12ನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯಪುಸ್ತಕಗಳ ವಿಡಿಯೋ ಸರಣಿ ಕೂಡ ಸಿಗ್ತಾ ಇರುತ್ತೆ. ಸ್ನೇಹಿತರೆ ಪ್ರಮುಖವಾಗಿ ನಾವು ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳ ಬಗ್ಗೆನೂ ಕೂಡ ತಿಳ್ಕೊಬೇಕಾಗಿರುತ್ತೆ. ಸ್ನೇಹಿತರೆ ಹಿಂದಿನ ಒಂದು ಎಕ್ಸಾಮ್ಸಲ್ಲಿ CRDR ಎಕ್ಸಾಮ್ಸಲ್ಲಿ ಜೈನ ಧರ್ಮದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಆಗಿತ್ತು. ಇದಕ್ಕೆ ತುಂಬ ಜನ ವಿದ್ಯಾರ್ಥಿಗಳು ಆಪ್ಷನ್ಸಲ್ಲಿ ಋಷಭನಾಥ ಮತ್ತು ಮಹಾವೀರ ಅಂತ ಇತ್ತು. ತುಂಬ ಜನ ವಿದ್ಯಾರ್ಥಿಗಳು ಮಹಾವೀರ ಅಂತ ಟಿಕ್ ಮಾಡಿದರು. ಮಹಾವೀರ ತಪ್ಪಾಗಿರುತ್ತದೆ ಸ್ನೇಹಿತರೆ, ಮಹಾವೀರ ತಪ್ಪಾಗಿರುತ್ತದೆ. ಅದಕ್ಕೆ ಸರಿಯಾದಂಥ ಉತ್ತರ ಋಷಭನಾಥ ಸರಿಯಾಗಿರುತ್ತೆ. ಇದು ಅಫಿಷಿಯಲ್ ಆಗಿ ಪೊಲೀಸ್ ಇಲಾಖೆಯಿಂದ ಬಿಟ್ಟಂಥ ಒಂದು ಕೀ ಆನ್ಸರ್ ಕೂಡ ಆಗಿದ್ದು, ನಿಮಗೇನಾದರೂ ಡೌಟ್ ಇದ್ದಲ್ಲಿ ಈ ಒಂದು ಪ್ರಶ್ನೆಗೆ ನೀವು 12ನೇ ತರಗತಿ ಅಂತಂದರೆ ಸೆಕೆಂಡ್ PUC ಹಿಸ್ಟ್ರಿ ಬುಕ್ಕಲ್ಲಿ ನೀವು ಈ ಒಂದು ಮಾಹಿತಿಯನ್ನು ಕೂಡ ಪಡ್ಕೋಬಹುದಾಗಿರುತ್ತೆ. ನೆಕ್ಸ್ಟ್ 22ನೇ ಪ್ರಶ್ನೆ, ರೇಖಾಂಶಗಳ ನಡುವೆ ಇರುವಂಥ ಒಂದು ವೇಳೆಯ ಅಂತರ. ಸ್ನೇಹಿತರೆ ರೇಖಾಂಶ ಮತ್ತು ಅಕ್ಷಾಂಶ ಅಂತ ಡಿವೈಡ್ ಆಗುತ್ತೆ. ಅದರಲ್ಲಿ ರೇಖಾಂಶಗಳ ನಡುವೆ ಒಂದು ರೇಖಾಂಶಕ್ಕಿಂತ ಇನ್ನೊಂದು ರೇಖಾಂಶಕ್ಕೆ ಟಚ್ ಆಗಬೇಕು ಅಂತಂದರೆ ಅಲ್ಲಿಂದ ನಾವು ಅಲ್ಲಿ ಟ್ರಾವೆಲ್ ಮಾಡಬೇಕು ಅಂತಂದರೆ ಎಷ್ಟು ನಿಮಿಷಗಳು ಬೇಕಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 4 ನಿಮಿಷ. ಆಪ್ಷನ್ ಸಿ 4 ನಿಮಿಷ ಬೇಕಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಕುಂಚಿಕಲ್ ಜಲಪಾತವನ್ನು ಸೃಷ್ಟಿಸುವಂಥ ಒಂದು ನದಿ ಯಾವುದು? ಕುಂಚಿಕಲ್ ಜಲಪಾತವನ್ನು ಸೃಷ್ಟಿಸುವಂಥ ನದಿ ಯಾವುದು ಅಂತಂದರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವರಾಹಿ ನದಿ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಅಬಕಾರಿ ಸುಂಕವೆಂದರೆ ಯಾವುದರ ಮೇಲೆ ವಿಧಿಸುವಂಥ ಒಂದು ತೆರಿಗೆಯಾಗಿದೆ? ಅಬಕಾರಿ ಸುಂಕವೆಂದರೆ ಯಾವುದರ ಮೇಲೆ ವಿಧಿಸುವಂಥ ಒಂದು ತೆರಿಗೆಯಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಸ್ತುಗಳ ಉತ್ಪಾದನೆ ಮೇಲೆ ವಿಧಿಸುವಂಥ ಒಂದು ತೆರಿಗೆ ಆಗಿರುತ್ತೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ 25ನೇ ಪ್ರಶ್ನೆ, ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವಂಥ ಜಿಲ್ಲೆ ಯಾವುದು? ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವಂಥ ಜಿಲ್ಲೆ ಯಾವುದು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ತಿಳಿಸಿ. ಹಿಂದಿನ ವಿಡಿಯೋಗೆ ಯಾರೆಲ್ಲ ಸರಿಯಾಗಿ ಉತ್ತರವನ್ನು ಕೊಟ್ಟಿರಿದ್ರೆ ಎಲ್ರಿಗೂ ನಮ್ಮ ಚಾನಲ್ ಕಡೆಯಿಂದ ಕಂಗ್ರಾಟ್ಸ್ ಅಂತ ತಿಳಿಸ್ತಾ, ಸ್ನೇಹಿತರೆ ನಿಮಗೆ ಅತಿ ಮುಖ್ಯವಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳಿಸ್ತಿರ್ತೀವಿ. ನಮ್ಮ ಚಾನಲಲ್ಲಿ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಯಾವುದೆಲ್ಲ ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿದ್ವು ಅಂತ ತಿಳಿಸ್ತಾ ಇರ್ತೀವಿ. ಸ್ನೇಹಿತರೆ ಈ ಒಂದು ಹಿಂದಿನ ಪೊಲೀಸ್ ಎಕ್ಸಾಮ್ಸಲ್ಲಿ ನಮ್ಮ ಚಾನಲ್ ಕಡೆಯಿಂದ 65ಕ್ಕೂ ಹೆಚ್ಚಿನ ಮಾರ್ಕ್ಸ್ಗಳು ಬಂದಿದ್ವು. ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ನಮ್ಮ ವಿಡಿಯೋಸ್ಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋಸ್ನ ನೋಡ್ತಾ ಇರಿ ಮತ್ತು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.